ನೀನ್ ಕೊಡೋ ಪ್ರೀತಿಗೆ ನಿನ್ನ ಸಿಗೋದು ದ್ರೋಹ. ಯೇಸು ತನ್ನ ಶಿಷ್ಯರನ್ನ ತನ್ನವರನ್ನ ಅಧಿಕವಾಗಿ ಪ್ರೀತಿಸಿ ಪರಲೋಕ, ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಸೀಕ್ರೆಟ್ ಹೇಳಿದನು. ಅಲ್ಲಿ ಏನಿದೆ ಸೀಕ್ರೆಟ್ ಹೇಳಿದನು, ತನ್ನವರ ಜೊತೆಯಲ್ಲಿ ಹಗಲು ರಾತ್ರಿ ಕಳೆದು ಹಣ ವ್ಯವಹಾರ ಕೊಟ್ಟು ಅವರನ್ನ ಪ್ರೀತಿಸಿ ಅವರ ಮುಂದೆ ಓಪನ್ ಆಗಿದ್ದು, ಅವರ ಜೊತೆ ಡಿನ್ನರ್ ಮಾಡಿ, ಅವರ ಜೊತೆ ಬ್ರೇಕ್ಫಾಸ್ಟ್ ಮಾಡಿ, ಅವರ ಜೊತೆ ಪ್ರಯಾಣ ಮಾಡಿ, ಅವರ ಜೊತೆ ಸ್ನಾನ ಮಾಡಿ, ಅವರ ಜೊತೆಯಲ್ಲಿ ತಿರುಗಾಡಿ ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸಿದಾಗ ಯೇಸುವಿಗೆ ಸಿಕ್ಕಿದ್ದು ನಂಬಿಕೆ ದ್ರೋಹ. ಹಾಗಂತ ಯೇಸು ಯೂದನನ್ನ ದ್ವೇಷಿಸಲಿಲ್ಲ. ಯೂದನು ತನ್ನ ಒಳಗೆ ಸೈತಾನನು ನುಂಗಿದನು ಅಂತ ಯೇಸು ಯೂದನ ಜೊತೆ ಸಂಭಾಷಣೆ ಮಾಡೋದನ್ನ ನಿಲ್ಲಿಸಲಿಲ್ಲ. ಅವನನ್ನು ದ್ರೋಹ ಮಾಡ್ತಾ ಇದ್ದಾನೆ, ಅವನ ಜೊತೆ ನಾನು ಮಾತನಾಡಲ್ಲ ಅಂತ ನಿಲ್ಲಿಸಲಿಲ್ಲ. ಯೇಸು ಯೂದನು ತನ್ನ ಜೊತೆಯಲ್ಲೇ ಇದ್ದು ತೋರಿಸ್ಕೊಡ್ತಾನೆ ಅಂತ ಒಂದೊಂದು ಶಿಷ್ಯರ ಕಿವಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕಿ ರೆಕಾರ್ಡ್ ಮಾಡಿಬಿಟ್ಟು ಯೂದ ಇಂಥವನು ಅಂತ ಹೊರಗಡೆ ಹೇಳಲಿಲ್ಲ. ಯೂದನನ್ನ ಮೂಲೆ ಗುಂಪು ಮಾಡಿ ಕುಣಿಸಲಿಲ್ಲ. ಯೂದನನ್ನ ಎಲ್ಲರ ಮುಂದೆ ಒಂದು ಸ್ಥಳದಲ್ಲಿಯೂ ಯೇಸು ಅವಮಾನ ಪಡಿಸಲಿಲ್ಲ. ಯಾಕಂದ್ರೆ ಯೇಸು ಒಳಗಿದ್ದಿದ್ದು ಮಾಯವಾದಂತಹ ಲೋಕದ ಪ್ರೀತಿಯಲ್ಲ, ಯೇಸು ಒಳಗಿದ್ದಿದ್ದು ತನ್ನವರ ಮೇಲೆ ಇದ್ದಂತ ಶಾಶ್ವತ ಪ್ರೀತಿ. ತಾನು ಎಷ್ಟೇ ಸಾರಿ ಪ್ರೀತಿ ಮಾಡುವವರು ತನ್ನನ್ನ ಎಷ್ಟು ಜನರ ಮುಂದೆ ಅವಮಾನ ಪಡಿಸಿದರು ಅಂತವರನ್ನ ಪ್ರೀತಿಸುವಂತ ಮನಸ್ಸು ಅವರಿಗೆ ತಿರುಗಿ ತಿರುಗಿ ಬರ್ತಾ ಇದೆ ಅಂದ್ರೆ ಅದೇ ಕ್ರಿಸ್ತನ ಪ್ರೀತಿಯಾಗಿದೆ. ಎಷ್ಟು ಸರಿ ಕ್ಷಮಿಸು, 770 ಸಾರಿ ಕ್ಷಮಿಸು. ಎಷ್ಟು ಸರಿ ಬಿದ್ದಿದ್ದೀರಾ? ಎಷ್ಟೋ 1000 ಸರಿ ಬಿದ್ದಿದ್ದೇವೆ. ಎಷ್ಟು ಸರಿ ತಪ್ಪು ಮಾಡಿದ್ದೀರಾ? ಮಾಡಬಾರ್ದು ಅನ್ನೋದನ್ನೇ ಪದೇ ಪದೇ ಮಾಡಿದ್ದೇವೆ. ಹಾಗೆ ನಮ್ಮನ್ನ ಕ್ರಿಸ್ತನು ಕ್ಷಮಿಸದೆ ಕ್ರಿಸ್ತನು ಮನಸ್ಸಿನಲ್ಲಿಟ್ಟು, ಯೂದನೆ ನೀನ್ ಹೀಗೆ ಮಾಡ್ತೀಯ, ನನ್ನನ್ನು ತೋರಿಸ್ಕೊಡ್ತೀಯ, ನೀನ್ ಸರಿ ಇಲ್ಲ, ನೀನ್ ಅಂತವನು, ನೀನ್ ಯಾಕೆ ನನ್ನ ಜೊತೆ ಸೇರಿದೆ, ನೀನ್ ಯಾಕೆ ನನ್ನ ಜೊತೆ ಇದೆಯಾ ಅನ್ನುವಂತ ಒಂದು ಮಾತನ್ನ ಶಾಶ್ವತ ಪ್ರೀತಿ ಹೇಳಲಿಲ್ಲ. ಆ ಪ್ರೀತಿ ಹೇಳಿತು, ನೀನು ನನ್ನನ್ನ ಎಷ್ಟೇ ದ್ವೇಷಿಸಿದರು, ಅದೇ ಅಧ್ಯಾಯದಲ್ಲಿ 3ನೇ ವಚನ ಹೇಳುತ್ತೆ, ಅವನ ಹತ್ರ ದ್ವೇಷ ಬಂತು, ಯೇಸು ಪ್ರೀತಿ ತೋರಿಸಿದನು. ಆ ದ್ವೇಷಕ್ಕೆ ಪ್ರತಿಯಾಗಿ ನನ್ನ ಸತ್ಯವೇದ ಗ್ರಂಥ ಹೇಳುತ್ತೆ, ಯೇಸು ಊಟದಿಂದ ಮೇಲೆದ್ದು ತನ್ನ ಮೇಲಿದ್ದಂತ ಮೇಲೊದಿಕೆಯನ್ನ ತೆಗೆದು ಕೈ ಪವಾಡನ್ನ ನಡುವಿಗೆ ಕಟ್ಟಿ ತನ್ನನ್ನ ದ್ವೇಷಿಸ್ತಾ ಇದ್ದಂತ ತನ್ನ ಶಿಷ್ಯನ ಪಾದಗಳನ್ನ ಯೇಸು ತೊಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ಎಷ್ಟೇ ದ್ರೋಹ ಆದ್ರು, ನನ್ನನ್ನು ಎಷ್ಟೇ ಅವಮಾನ ಪಡಿಸಿದ್ರು, ನನ್ನನ್ನು ಎಷ್ಟೇ ಅಲ್ಲೋಲ ಕಲ್ಲೋಲ ಪಡಿಸಿದ್ರು, ನನ್ನ ಬಗ್ಗೆ ಏನೇ ತಪ್ಪಾಗಿ ಮಾತನಾಡಿದ್ರು, ನಾನು ಅವರ ಪಾದಗಳನ್ನ ತೊಳೆಯುವಷ್ಟು ಕ್ರಿಸ್ತನ ಸ್ವಭಾವ ಉಳ್ಳವನಾಗಿದ್ದೇನೆ.